ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನನ್ನ ಯೂಟ್ಯೂಬ್ ಚಾನಲ್ ಫ್ಲೈಯಿಂಗ್ ವಿಂಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಟೈಪಿಂಗ್ ನಲ್ಲಿ ಟೈಪ್ ಹೇಗೆ ಮಾಡೋದಂತ ಸಲಹೆಯನ್ನು ಕೊಡ್ತೀನಿ. ಇದು ನನ್ನ 2ನೇ ಕ್ಲಾಸು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ಅತಿ ಬೇಗನೆ ತಲುಪುತ್ತವೆ ನೋಟಿಫಿಕೇಶನ್ ಮುಖಾಂತರ. ನಾನು ಟೈಪಿಂಗ್ ಮ್ಯಾಜಿಕ್ ಎಲ್ಲರ ಕಡೆ ಈ ಅಪ್ಲಿಕೇಶನ್ ಇರಬೇಕು. ಸಾಫ್ಟ್ವೇರು ನಿಮ್ಮ ಕಂಪ್ಯೂಟರ್ನಲ್ಲಿ ಈ ಸಾಫ್ಟ್ವೇರ್ ಇರಬೇಕು. ಇದನ್ನು ನೀವು ಟೈಪಿಂಗ್ ಮಾಸ್ಟರ್ ಎಂಬ ವೆಬ್ಸೈಟ್ನಿಂದ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನನ್ನ ಕಡೆ ಈಗ ಟೈಪಿಂಗ್ ಮ್ಯಾಜಿಕ್ ಸಾಫ್ಟ್ವೇರ್ ಇದೆ. ಟೈಪಿಂಗ್ ಮ್ಯಾಜಿಕ್ ಟೈಪಿಂಗ್ ಸಾಫ್ಟ್ವೇರ್ ಎರಡು ಒಂದೇ. ಇದನ್ನು ಓಪನ್ ಮಾಡ್ತೀನಿ. ಇದನ್ನು ಉಪಯೋಗಿಸ್ಕೊಂಡು ನಾವು ಇದರಲ್ಲಿ ಟೈಪಿಂಗ್ ಮಾಡ್ಬೋದು, ಇಂಗ್ಲೀಷ್ ಟೈಪಿಂಗು. ಇದರಿಂದ ನಮ್ಮ ಟೈಪಿಂಗ್ನ ಗುಣ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಕೋರ್ಸಸ್ ಅಂತೇಳಿ ಒತ್ತಿ ಸ್ಟಾರ್ಟ್ ನಾವು. ನೋಡಿ, ಇಲ್ಲಿ ಎಲ್ಲ ಲೆಸನ್ಸ್ ನಿಮಗೆ ಸಿಗೋದಿಲ್ಲ, ಕೆಲವೊಂದಷ್ಟು ಲೆಸನ್ಸ್ ಸಿಗುತ್ತೆ. ಟ್ರಯಲ್ ವರ್ಷನ್ ಹಾಕೊಳ್ಳಿ. ನೀವು ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು, ದುಡ್ಡು ಕೊಟ್ಟು ಇದನ್ನು ತೊಗೊಂಡ್ರೆ ಅಷ್ಟೇ ಇದೆಲ್ಲ ಅನ್ಲಾಕ್ ಆಗುತ್ತೆ. ಇಲ್ಲಾಂದರೆ ಇಲ್ಲ, ನಿಮ್ಮ ಇಷ್ಟ ತಗೊಳ್ಳೋದು ಬಿಡೋದು. ನೋಡಿ, ನಾನು ಒಂದು ನಿಮಗೆ ಕೊಡ್ತೀನಿ ವರ್ಡ್ ಡ್ರಿಲ್ ಹೇಗೆ ಮಾಡೋದು ಅಂತ. ನೋಡಿ, ಡ್ರಿಲ್ ಇನ್ಫಾರ್ಮೇಷನ್ ಹೆಂಗಿರಬೇಕು. ನೋಡಿ, ಡ್ಯೂರೇಷನ್ ಅಂದರೆ ಎಷ್ಟು ಅವಧಿ, 3ರಿಂದ 5 ನಿಮಿಷ. ಅಕ್ಯುರೇಸಿ ಎಷ್ಟು, 94 ಬರಬೇಕು. ಹಿಂಗೆಲ್ಲ ಇದೆ. ಬಿಗಿನ್ ಡ್ರಿಲ್ ಅಂತೇಳಿದೆ. ನೋಡಿ, ಇಲ್ಲಿ IF ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಎಡಗೈನಲ್ಲಿರೋಂಥ 3ನೇ ಮಧ್ಯದ ಬೆರಳಿಂದ ಟೈಪ್ ಮಾಡಬೇಕಂತಿದ್ದಾರೆ. ಎಲ್ಲಿಡಬೇಕು? ಈ ಕೈಗನ್ನು ಐ ಮೇಲೆ ಇರಬೇಕು, ಅಥವಾ ಇಲ್ಲಿ ನೋಡ್ತೀನಿ ನಾನು ಕೀಬೋರ್ಡ್. ನೋಡಿ, ಐ ಎಲ್ಲಿದೆ, ಇಲ್ಲಿದೆಯಲ್ಲ, ಇಲ್ಲಿ ಅಲ್ಲಿ ನೋಡಿ ಸ್ಕ್ರೀನು ಐ. ಹಾಗೆ ನೋಡಿ, ಎಫ್ ಎಲ್ಲಿ ಇಡಬೇಕಂತ ಇದ್ದಾರೆ. ಎಡಗೈನ ಅಭ್ಯಾಸಿ ನೋಡ್ತಾ ಇದ್ದಾರೆ. ಈ ಬೆರಳನ್ನ ತಗೊಂಡು ಎಫ್ ಮೇಲೆ ಇಡಬೇಕು. ಎಫ್ ಎಲ್ಲಿಗಂತ ಇದೆ, ಇಲ್ಲಿ ಅದನ್ನು ನೋಡಿ. ಸ್ಪೇಸ್ ಕೊಡಬೇಕಂತ. ಸ್ಪೇಸ್ ಹೆಂಗೆ ಕೊಡ್ತೀರಿ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೆಬ್ಬೆರಳಿಂದ ತಂಬಿಂದ ಸ್ಪೇಸನ್ನು ಕೊಡಬೇಕು. ಎಲ್ಲಿದೆ ಸ್ಪೇಸ್ ಬಟನ್? ಇಲ್ಲಿದೆ, ಹೌದಲ್ಲ. ನೋಡಿ, ಹಿಂಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. IF ಸ್ಪೇಸ್ IF ಸ್ಪೇಸ್. ನೋಡಿ, ಹೊಸ ಅಕ್ಷರ ಅಂತ. ಸ್ಮಾಲ್ ಲೆಟರ್ EL ಸ್ಪೇಸ್, ಸ್ಮಾಲ್ ಲೆಟರ್ EL ಸ್ಪೇಸ್ EL ಸ್ಪೇಸ್. LED ಸ್ಪೇಸ್ LED ಸ್ಪೇಸ್. ಒಂದು ವರ್ಡನ್ನು ಟೈಪ್ ಮಾಡಬೇಕು, ಸ್ಪೇಸ್ ಬಿಡಬೇಕು. ಸ್ಪೇಸ್ ಕೊಟ್ಟು ಮತ್ತೆ ನೀವೇನು ಮಾಡಬೇಕು, ನೆಕ್ಸ್ಟ್ ಅದೇ ವರ್ಡ್ ಇರುತ್ತೆ, ಅದನ್ನು ಟೈಪ್ ಮಾಡಬೇಕು. ನಮಗಿಲ್ಲಿ ಟೈಮ್ ಕೊಟ್ಟಿರ್ತಾರೆ. ಈಗ ನಾನು ಟೈಪ್ ಮಾಡೋದು ನಡೆಸಿದ್ದೀನಿ, ಅದಕ್ಕೆ ಇದು ಸ್ಟಾಪ್ ಆಗಿದೆ. ನೀವಾಗಿ ಟೈಪ್ ಮಾಡಲಿಕ್ಕೆ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ಟಾರ್ಟ್ ಆಯಿತು. ID ಏಡ್ ಸ್ಪೇಸ್ AID ಏಡ್ ಸ್ಪೇಸ್ ID ಏಡ್ ಸ್ಪೇಸ್ SKI. ನೋಡಿ, ನಾನೇನು ಮಾಡಿದೆ, ತಪ್ಪಾಗಿ ಎನ್ನು S ಹೊತ್ತುಬಿಟ್ಟು ಎ ಹೊತ್ತಿದೆ. ಅದಕ್ಕೆ ನಮಗೆ ರೆಡ್ ಕಲರ್ಲಿ ತೋರಿಸ್ತು. ಇನ್ನೊಂದ್ಸಲ ಕರೆಕ್ಟಾಗಿ ಹೊತ್ತು. SKI ಸ್ಪೇಸ್ ILL ಸ್ಪೇಸ್ ILL ಸೈಡ್ SIDE ಸ್ಪೇಸ್ SIDE ಮತ್ತು ಸ್ಪೇಸ್ ಕೀಲ್ ಸ್ಪೇಸ್
Scales K-E-E Scales Life L-I-F space L-I-F ನೋಡಿ L-I-F-E space Elise easily Elise easily space filled F-I-E-L-E file filled file silk SILK SKILL ಸ್ಕಿಲ್ ಸಿಲ್ಕ್ ಸ್ಕಿಲ್ ಅಂತೇಳಿ ಅರ್ಥ ಇದೆ. ಸಿಲ್ಕ್ ಅಂದರೆ ಕಾಟನ್, ಸ್ಕಿಲ್ ಅಂದರೆ ನಮ್ಗೆ ಗೊತ್ತಿದೆಯಲ್ಲ ಕೌಶಲ್ಯ. ಇಲ್ಕ್ ELK ಸ್ಪೇಸ್ ಇಲ್ಸ್ ELC ಇಲ್ಕ್ ಇಲ್ಸ್ ಸ್ಪೇಸ್ ಡೆಸ್ಕ್ DESK ಲೀಡ್ ಡೆಸ್ಕ್ ಸ್ಪೇಸ್ LEAD ಲೀಡ್ ಸ್ಪೇಸ್ ಸೇಲ್ ಸ್ಪೇಸ್ ಸೀಲ್ ಸ್ಪೇಸ್ ಸೇಲ್ ಸ್ಪೇಸ್ ಸೀಲ್ ಸ್ಪೇಸ್. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ನಾವೇನು ಮಾಡುವುದು, ಟೈಪ್ ಮಾಡ್ಕೊತ ನಮ್ಮ ಟೈಪಿಂಗ್ ಎಕ್ಸ್ಪೀರಿಯನ್ಸನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು. ಈ ಟೈಪಿಂಗ್ ಇಂದ ನಮಗೆ ಬೇರೆ ಬೇರೆ ಕೆಲಸಗಳಲ್ಲಿ ಜಾಬ್ಸ್ಗಳಲ್ಲಿ ಇದು ತುಂಬ ಉಪಯೋಗ ಆಗುತ್ತೆ. ಅವಾಗೆಲ್ಲ ನಿಮ್ಮದು ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರ್ಬೇಕಂದ್ರೆ ಇಂಥ ಸಾಫ್ಟ್ವೇರ್ಸ್ಗಳನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ಟೈಪಿಂಗ್ ಸ್ಕಿಲ್ಲನ್ನು ಅಭಿವೃದ್ಧಿ ಪಡಿಸ್ಕೋಬೇಕು. ಹೌದಲ್ವ? ಇದು ಪೇಯ್ಡ್ ಪ್ರಮೋಷನ್ ಇಲ್ಲ, ನಾ ಯಾರಿಗೂ ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ನಿಮಗೋಸ್ಕರ ಅಂತೇಳಿ ಮಾಡ್ತಾ ಇರೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ತನಕ ನಾವು ಸಿಗೋ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ, ಥ್ಯಾಂಕ್ ಯು.